ದ್ವೇಷ ರಾಜಕೀಯಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಬಿಜೆಪಿ ವಿರುದ್ಧ ಮಂಡ್ಯ ಪ್ರಕರಣ ಅಸ್ತ್ರ ಪ್ರಯೋಗಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಳ್ತಾ ಇದೆಯಂತೆ. 2022ರ ಮಂಡ್ಯದಲ್ಲಿ ಪಾಕ್ ಸಚಿವರ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಬಾಯ್ ತಪ್ಪಿ ಪಾಕ್ ಪರ ಘೋಷಣೆಯನ್ನ ಬಿಜೆಪಿ ಕಾರ್ಯಕರ್ತ ಒಬ್ಬ ಕೂಗಿದ್ದ. ಅದು ಬಹಳಷ್ಟು ವೈರಲ್ ಆಗಿತ್ತು, ಟ್ರಾಲ್ ಕೂಡ ಆಗಿತ್ತು. ಇದೀಗ 2 ವರ್ಷದ ಬಳಿಕ ಬಿಜೆಪಿ ಕಾರ್ಯಕರ್ತ ರವಿ ಮೇಲೆ ದೂರು ದಾಖಲಾಗಿದೆ. ಮಂಡ್ಯದ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗೋ ಕೆಲಸ ಆಗಿದೆ. ದೂರಿನ ಅನ್ವಯ ಎಫ್ಐಆರ್ ಅನ್ನ ಸದ್ಯಕ್ಕೆ ಪೊಲೀಸರು ದಾಖಲು ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತ ರವಿಯನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. 2 ವರ್ಷದ ಹಿಂದಿನ ಪ್ರಕರಣವನ್ನ ಆ ಫೈಲ್ ಅನ್ನ ಓಪನ್ ಮಾಡಿ ಮತ್ತೆ ಎಫ್ಐಆರ್ ದಾಖಲಿಸೋ ಕೆಲಸ ಕೂಡ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಈ ಮೂಲಕ ಸಹಜವಾಗಿ ಇದನ್ನ ನೋಡ್ತಾ ಇದ್ದಂತಹ ಪ್ರತಿಯೊಬ್ಬರಿಗೂ ತಮಗಾಗಿರುವಂತಹ ಮುಜುಗರವನ್ನ ಹೇಗಾದ್ರೂ ಮಾಡಿ ಡೈವರ್ಟ್ ಮಾಡಲೇಬೇಕು ಅನ್ನುವಂತಹ ಧಾವಂತ ಕೆಲವರಿಗೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ಅವ್ರು ಯಾಕೆ ಕೂಗಿದ್ರು ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಅವರು ಹೇಳ್ಬೇಕಲ್ವ. ಈಗ ಸರ್ 2 ವರ್ಷದ ಅದು ಯಾವ ಡೀಟೇಲ್ಸು ನನಗೆ ಈಗ ಗೊತ್ತಿಲ್ಲ, ಇನ್ನೂ ಕೂಡ ಅದರ ಡೀಟೇಲ್ಸ್ ಎಲ್ಲ ತೊಗೊಳ್ತೇನೆ. ಆದರೆ ನವೆಂಬರ್ ತಿಂಗಳಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅವರೆಲ್ಲ ಕೂಗಿದ್ದಾರೆ. ಅದು ಇದು ಎಲ್ಲ ಒಂದೇ ಅಂತ ಅಲ್ವಾ, ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಅದು ಒಂದೇ ಇದು ಒಂದೇ. ಅದರಲ್ಲಿ ಬಿ ಜೆ ಪಿಯವರೇ ಕೂಗಿದ್ದಾರೆ. ಅದನ್ನು ಈಗ ಪರಿಶೀಲನೆ ಮಾಡ್ತಾರೆ. ಅಲ್ಲ ಇರ್ಬೋದು, ಪಾಕಿಸ್ತಾನ ಜಿಂದಾಬಾದ್ ಒಂದೇ ಅಲ್ವಾ, ಅವತ್ತು ಅವ್ರು ಮಾಡಿರ್ಬೋದಾಗಿತ್ತು, ಅದು ಮಾಡಿಲ್ಲ. ಅದಕ್ಕೆ ಈಗ ನಾವು ಗೊತ್ತಿಲ್ಲ, ಅವಾಗ ನಮ್ಗೆ ಯಾರಿಗೂ ನಾವಿರಲಿಲ್ವಲ್ಲ ಸರ್ಕಾರದಲ್ಲಿ. ಹೌದು, ಕೇಳಬೇಕಾಗಿತ್ತು, ಕೇಳಿಲ್ಲ. ಅದು ಯಾರ ಗಮನಕ್ಕೂ ಬಂದಿರಲಿಲ್ಲ. ಈಗ ಅದು ಬಂದಿದೆ. ಅದಕ್ಕೆ ಇದು ಆದಮೇಲೆ ಅದು ಆಗಬೇಕಲ್ಲ ಅಂತ ಹೇಳಿ ಅದಕ್ಕೆ ಮಾಡಿದ್ದಾರೆ. ನೋಡೋಣ ಮುಂದೆ ಏನು, ಯಾವ ಕಾರಣಕ್ಕೆ ಅವ್ರು ಕೂಗಿದ್ದಾರೆ, ಯಾವ ಸಂದರ್ಭದಲ್ಲಿ ಕೂಗಿದ್ದಾರೆ, ಅದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಮುಜುಗರದಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಕಾರಣ 2 ವರ್ಷದ ಹಿಂದಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಬಿಜೆಪಿ ಕಾರ್ಯಕರ್ತನನ್ನ ವಶಕ್ಕೆ ಪಡೆಯಲಾಗಿದೆ. ಈ ಘಟನೆಯನ್ನ ಕ್ವಿಕ್ ಆಗಿ ರೀಕಾಲ್ ಮಾಡೋದಾದ್ರೆ, ಪಾಕ್ ಸಚಿವರ ವಿರುದ್ಧ ಪ್ರೊಟೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರೆಲ್ಲ ಸೇರಿರ್ತಾರೆ. ಆಗ ಪಾಕಿಸ್ತಾನ್ ಮುರ್ದಾಬಾದ್ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗಿರುತ್ತೆ, ಅಂದ್ರೆ ಘೋಷವಾಕ್ಯ ಮುಳುಗಿಸಬೇಕಾಗಿರುತ್ತೆ. ಆಗ ಒಬ್ಬ ಬಾಯ್ ತಪ್ಪಿ ಜಿಂದಾಬಾದ್ ಅಂತ ಹೇಳ್ತಾನೆ, ಕೂಡಲೇ ಅವನ ಬಾಯಿ ಮುಚ್ಚಿಸೋ ಕೆಲಸ ಅಲ್ಲೂ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ರೆ ಮಸೂದ್. ಮುಜುಗರದಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನದ ಭಾಗನ ಈ ಹೆಜ್ಜೆ ಅನ್ನೋದು ಸಹಜ ಪ್ರಶ್ನೆ ಎಲ್ರಿಗೂ. ಮಮತಾ, ಖಂಡಿತವಾಗಿಯೂ ಕೂಡ ಪಾಕ್ ಪರ ಘೋಷಣೆ ಸಂಬಂಧ ನಿನ್ನೆ ತಾನೇ 3 ಬಂಧನ ಆಗಿದೆ. ಜೊತೆಗೆ FSL ವರದಿಯಲ್ಲೂ ಕೂಡ ಪಾಕ್ ಪರ ಘೋಷಣೆ ಕೂಗಿರೋದು ಸಾಬೀತಾಗಿದೆ ಅಂತ ಖುದ್ದು ಗೃಹ ಸಚಿವರು ಇವತ್ತು ಹೇಳಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತೊಂದು ಟ್ವಿಸ್ಟ್ಗೆ ಕೈ ಹಾಕಿರುವಂಥದ್ದು. ಬಿಜೆಪಿ ವಿರುದ್ಧ ದ್ವೇಷದ ರಾಜಕಾರಣಕ್ಕೆ ಮುಂದಾಗಿದೆಯಾ ರಾಜ್ಯ ಸರ್ಕಾರ ಅನ್ನುವಂಥ ಅನುಮಾನ ಬರ್ತಾ ಇದೆ. ಯಾಕೆಂದರೆ ಮಂಡ್ಯದಲ್ಲಿ 2022ರ ನವೆಂಬರ್ 22ನೇ ತಾರೀಕು ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ಮೋದಿ ಬಗ್ಗೆ ಪಾಕ್ ವಿದೇಶಾಂಗ ಸಚಿವ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಖಂಡಿಸಿ ಒಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಾಯಿ ತಪ್ಪಿ ಬಿಜೆಪಿ ಕಾರ್ಯಕರ್ತನೊಬ್ಬ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಘೋಷಣೆಯನ್ನ ಮೊಳಗಿಸ್ತಾನೆ. ಆ ಒಂದು ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸ್ ದೂರು ಕೊಟ್ಟಿದ್ರು. ಆ ದೂರಿಗೆ, ಆ ಪ್ರಕರಣಕ್ಕೆ ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಜೀವ ತುಂಬುತ್ತಾ ಇದೆ. ಅದು ಕೂಡ ತಪ್ಪೆ, ಇದು ಕೂಡ ತಪ್ಪೆ. ಅಂದ್ರೆ ಮೊನ್ನೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ಕೂಡ ಅಪರಾಧನೆ. 2022ರ ನವೆಂಬರ್ 22ನೇ ತಾರೀಕು ಬಿಜೆಪಿ ಕಾರ್ಯಕರ್ತರ ಪಾಕಿಸ್ತಾನ ಪರ ಘೋಷಣೆಯೂ ಕೂಡ ತಪ್ಪೆ. ಹಾಗಾಗಿ ಎರಡನ್ನೂ ಕೂಡ ಒಂದೇ ತಕಡೆಯಲ್ಲಿಟ್ಟು ನಾವು ನೋಡ್ತಾ ಇದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನ ಗೃಹ ಸಚಿವರು ರವಾನೆ ಮಾಡಿದ್ದಾರೆ. ಆ ಪ್ರಕರಣದಲ್ಲೂ ಕೂಡ ಒಟ್ಟೊಟ್ಟಿಗೆ ತನಿಖೆಯನ್ನ ರಾಜ್ಯ ಸರ್ಕಾರ ಮುಂದುವರಿಸಿದೆ. ಈಗಾಗಲೇ ಮಂಡ್ಯದಲ್ಲಿ ಒಬ್ಬ ಬಿಜೆಪಿ ಕಾರ್ಯಕರ್ತನ ಬಂಧನ ಆ ಪ್ರಕರಣ ಹಿನ್ನೆಲೆಯಲ್ಲಿ ಆಗಿರುವಂಥದ್ದು. ಇದನ್ನೇ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಆ ಮಂಡ್ಯ ವಿಚಾರವನ್ನ, ಮಂಡ್ಯದ ಬಿಜೆಪಿ ಕಾರ್ಯಕರ್ತನ ಘೋಷಣೆ ಪ್ರಕರಣವನ್ನ ಈಗ ಬಿಜೆಪಿ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದ್ ರೀತಿಯಲ್ಲಿ ದ್ವೇಷದ ರಾಜಕಾರಣ, ಇನ್ನೊಂದ್ ಕಡೆ ಈ ಒಂದು ಪ್ರಕರಣದಲ್ಲಿ ಏನ್ ಮುಜುಗರ ಆಗಿದೆ, ಅದನ್ನ ಡ್ಯಾಮೇಜ್ ಆಗಿದೆ, ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಈಗ ಬಿಜೆಪಿ ವಿರುದ್ಧ ಆ ಪ್ರಕರಣದ ಅಸ್ತ್ರ ಪ್ರಯೋಗ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಎಲ್ಲಿವರೆಗೆ ಹೋಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರ ಕೌಂಟರ್ ಏನಿರುತ್ತೆ ಅಂತಂದ್ರೂ ಈಗ ಕಾದ್ ನೋಡ್ಬೇಕಾಗುತ್ತೆ. ಮಮತಾ, ಧನ್ಯವಾದ ಮಸೂದ್. ಸದ್ಯ ಗಮನಿಸ್ತಾ ಇದ್ವಿ, ನೀವು ಒಂದ್ ಕಡೆಗೆ ಬಿಜೆಪಿ ಓಕೆ ಫೈನ್